ಕುಂಭಮೇಳದಲ್ಲಿ ಬ್ಯುಸಿಯಾಗಿದ್ದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ದೆಹಲಿ ಕುರುಕ್ಷೇತ್ರ ಪ್ರವೇಶ ಮಾಡಿದ್ದಾರೆ. ಅವರ ಎಂಟ್ರಿಗೆ ದೆಹಲಿ ಆಮ್ ಆದ್ಮಿಗಳು ದಂಗಾಗಿ ಹೋಗಿದ್ದಾರೆ. ಆಮ್ ಆದ್ಮಿಯನ್ನ ಗುಡಿಸಿ ಬರಸಿ ಹಾಕೋಕೆ ಬಾಬಾ ಕೈಯಲ್ಲಿರುವ ಮ್ಯಾಜಿಕ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಪ್ರಚಾರದ ಅಬ್ಬರ, ಎಲ್ಲೆಲ್ಲೂ ಜನಸಾಗರ. ಎದುರಾಳಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಘರ್ಜನೆ. ದೆಹಲಿ ಕುರುಕ್ಷೇತ್ರ ಸಮರಕ್ಕೆ ಸನಾತನಿ ಎಂಟ್ರಿ. ಯೋಗಿ ಮಾಡೆಲ್ ವರ್ಸಸ್ ಕೇಜ್ರಿವಾಲ್ ಮಾಡೆಲ್. ದೆಹಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ. ದೆಹಲಿ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಬಿಜೆಪಿ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದೀಗ ದೆಹಲಿ ಅಖಾಡಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬೆಂಕಿ ಉಗುಳಿದರು. ಯೋಗಿ गर्जने ಒಂದು, ಯಮುನೆಯಲ್ಲಿ ಮಂತ್ರಿಗಳೊಂದಿಗೆ ಸ್ನಾನ ಮಾಡ್ತೀರಾ? मैं पूछना चाहता हूं, दिल्ली में आम आदमी पार्टी के अध्यक्ष से अरविंद केजरीवाल जी से मैं पूछना चाहता हूं, क्या यमुना जी में वह भी अपने मंत्रियों के साथ जाकर के स्नान कर सकते हैं क्या? ಯೋಗಿ ಘರ್ಜನೆ 2, ಯಮುನಾ ನದಿಯನ್ನ ಚರಂಡಿಯಾಗಿಸಲು ಯತ್ನ. यमुना मैया को एक गंदे नाले के रूप में बदलने का अपराध क्या उन्होंने किया है कि नहीं किया? इस जनता जनार्दन की अदालत में उन्हें कोई माफी दी जानी चाहिए. ಯೋಗಿ ಘರ್ಜನೆ 3, ರಸ್ತೆಯಲ್ಲಿ ಗುಂಡಿಯೋ, ಗುಂಡಿಯಲ್ಲೇ ರಸ್ತೆ ಇದೆಯೋ? कोई नया कार्य होता था, उसको देखने के लिए लोग दिल्ली आते थे. लेकिन बहनों और भाइयों, आज क्या स्थिति है? क्या बना दिया है? सड़क पे गड्ढा है या गड्ढे में सड़क है, कोई पता ही नहीं लग रहा है. मैं जब से चल रहा हूं यही दिल्ली के अंदर देख रहा हूं. ಯೋಗಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣೆಯಲ್ಲಿ ಯೋಗಿ ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿವೆ ಹಲವು ಕಾರಣ. ಪೂರ್ವಾಂಚಲ ಮತದಾರರೇ ಹೆಚ್ಚಿರುವ 14 ಸ್ಥಳಗಳಲ್ಲಿ ಯೋಗಿ ರ್ಯಾಲಿ ನಡೆಸುತ್ತಿದ್ದಾರೆ. ಪೂರ್ವಾಂಚಲ ಮತದಾರರ ಮನ ಗೆಲ್ಲೋದಕ್ಕೆ ಯೋಗಿ ತಂತ್ರ ಬಳಸ್ತಾ ಇದ್ದಾರೆ. ದೆಹಲಿಯ 70 ಕ್ಷೇತ್ರಗಳ ಪೈಕಿ 27ರಲ್ಲಿ ಪೂರ್ವಾಂಚಲ ಮತದಾರರೇ ನಿರ್ಣಾಯಕ. ಅಂದ್ರೆ ಪೂರ್ವಾಂಚಲ ವೋಟರ್ಸ್ ಆಶೀರ್ವಾದ ಸಿಕ್ಕಿದ ಪಾರ್ಟಿ ದೆಹಲಿ ಗೆಲ್ಲುತ್ತೆ. ಯುಪಿ, ಬಿಹಾರ್, ಜಾರ್ಖಂಡ್ ಜನರೇ ಪೂರ್ವಾಂಚಲಿಗಳು. ಈ ಮತದಾರರ ಪ್ರಮಾಣ 35%. ಇವರು ಸಾಮಾನ್ಯವಾಗಿ ಬಿಜೆಪಿಯ ವೋಟ್ ಬೇಸ್. ಫೆಬ್ರವರಿ 5ಕ್ಕೆ ದೆಹಲಿ ಮತದಾನ ನಡೆಯಲಿದೆ. ದೆಹಲಿ ಮತದಾರರು ಬುಲ್ಡೋಜರ್ ಬಾಬಾಗೆ ಮಣೆ ಹಾಕ್ತಾರಾ? ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಬ್ಯುಸಿಯಾಗಿದ್ದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ದೆಹಲಿ ಕುರುಕ್ಷೇತ್ರ ಪ್ರವೇಶ ಮಾಡಿದ್ದಾರೆ. ಅವರ ಎಂಟ್ರಿಗೆ ದೆಹಲಿ ಆಮ್ ಆದ್ಮಿಗಳು ದಂಗಾಗಿ ಹೋಗಿದ್ದಾರೆ. ಆಮ್ ಆದ್ಮಿಯನ್ನ ಗುಡಿಸಿ ಬರಸಿ ಹಾಕೋಕೆ ಬಾಬಾ ಕೈಯಲ್ಲಿರುವ ಮ್ಯಾಜಿಕ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಪ್ರಚಾರದ ಅಬ್ಬರ, ಎಲ್ಲೆಲ್ಲೂ ಜನಸಾಗರ. ಎದುರಾಳಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಘರ್ಜನೆ. ದೆಹಲಿ ಕುರುಕ್ಷೇತ್ರ ಸಮರಕ್ಕೆ ಸನಾತನಿ ಎಂಟ್ರಿ. ಯೋಗಿ ಮಾಡೆಲ್ ವರ್ಸಸ್ ಕೇಜ್ರಿವಾಲ್ ಮಾಡೆಲ್. ದೆಹಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ. ದೆಹಲಿ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಬಿಜೆಪಿ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದೀಗ ದೆಹಲಿ ಅಖಾಡಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬೆಂಕಿ ಉಗುಳಿದರು. ಯೋಗಿ गर्जने 1, ಯಮುನೆಯಲ್ಲಿ ಮಂತ್ರಿಗಳೊಂದಿಗೆ ಸ್ನಾನ ಮಾಡ್ತೀರಾ? मैं पूछना चाहता हूं, दिल्ली में आम आदमी पार्टी के अध्यक्ष से अरविंद केजरीवाल जी से मैं पूछना चाहता हूं, क्या यमुना जी में वह भी अपने मंत्रियों के साथ जाकर के स्नान कर सकते हैं क्या? ಯೋಗಿ ಘರ್ಜನೆ 2, ಯಮುನಾ ನದಿಯನ್ನ ಚರಂಡಿಯಾಗಿಸಲು ಯತ್ನ.
यमुना मैया को एक गंदे नाले के रूप में बदलने का अपराध क्या उन्होंने किया है कि नहीं किया है? इस जनता जनार्दन की इस अदालत में उन्हें कोई माफी दी जानी चाहिए। ಯೋಗಿ ಘರ್ಜನೆ 3 ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲೇ ರಸ್ತೆ ಇದೆಯೋ कोई नया कार्य होता था उसको देखने के लिए लोग दिल्ली आते थे, लेकिन बहनों और भाइयों आज क्या स्थिति है, क्या बना दिया है? सड़क पे गड्ढा है या गड्ढे में सड़क है, कोई पता ही नहीं लग रहा है। मैं जब से चल रहा हूं यही दिल्ली के अंदर देख रहा हूं। ಯೋಗಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣೆಯಲ್ಲಿ ಯೋಗಿ ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿವೆ ಹಲವು ಕಾರಣ. ಪೂರ್ವಾಂಚಲ ಮತದಾರರೇ ಹೆಚ್ಚಿರುವ 14 ಸ್ಥಳಗಳಲ್ಲಿ ಯೋಗಿ ರ್ಯಾಲಿ ನಡೆಸುತ್ತಿದ್ದಾರೆ. ಪೂರ್ವಾಂಚಲ ಮತದಾರರ ಮನ ಗೆಲ್ಲೋದಕ್ಕೆ ಯೋಗಿ ತಂತ್ರ ಬಳಸ್ತಾ ಇದ್ದಾರೆ. ದೆಹಲಿಯ 70 ಕ್ಷೇತ್ರಗಳ ಪೈಕಿ 27ರಲ್ಲಿ ಪೂರ್ವಾಂಚಲ ಮತದಾರರೇ ನಿರ್ಣಾಯಕ. ಅಂದ್ರೆ ಪೂರ್ವಾಂಚಲ ವೋಟರ್ಸ್ ಆಶೀರ್ವಾದ ಸಿಕ್ಕಿದ ಪಾರ್ಟಿ ದೆಹಲಿ ಗೆಲ್ಲುತ್ತೆ. ಯುಪಿ, ಬಿಹಾರ್, ಜಾರ್ಖಂಡ್ ಜನರೇ ಪೂರ್ವಾಂಚಲಿಗಳು. ಈ ಮತದಾರರ ಪ್ರಮಾಣ 35%. ಇವರು ಸಾಮಾನ್ಯವಾಗಿ ಬಿಜೆಪಿಯ ವೋಟ್ ಬೇಸ್. ಫೆಬ್ರವರಿ 5ಕ್ಕೆ ದೆಹಲಿ ಮತದಾನ ನಡೆಯಲಿದೆ. ದೆಹಲಿ ಮತದಾರರು ಬುಲ್ಡೋಜರ್ ಬಾಬಾಗೆ ಮಣೆ ಹಾಕ್ತಾರಾ ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳದಲ್ಲಿ ಬ್ಯುಸಿಯಾಗಿದ್ದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ದೆಹಲಿ ಕುರುಕ್ಷೇತ್ರ ಪ್ರವೇಶ ಮಾಡಿದ್ದಾರೆ. ಅವರ ಎಂಟ್ರಿಗೆ ದೆಹಲಿ ಆಮ್ ಆದ್ಮಿಗಳು ದಂಗಾಗಿ ಹೋಗಿದ್ದಾರೆ. ಆಮ್ ಆದ್ಮಿಯನ್ನ ಗುಡಿಸಿ ಬರಸಿ ಹಾಕೋಕೆ ಬಾಬಾ ಕೈಯಲ್ಲಿರುವ ಮ್ಯಾಜಿಕ್ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಅಬ್ಬರ, ಪ್ರಚಾರದ ಅಬ್ಬರ, ಎಲ್ಲೆಲ್ಲೂ ಜನಸಾಗರ. ಎದುರಾಳಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಘರ್ಜನೆ. ದೆಹಲಿ ಕುರುಕ್ಷೇತ್ರ ಸಮರಕ್ಕೆ ಸನಾತನಿ ಎಂಟ್ರಿ. ಯೋಗಿ ಮಾಡೆಲ್ ವರ್ಸಸ್ ಕೇಜ್ರಿವಾಲ್ ಮಾಡೆಲ್. ದೆಹಲಿ ಚುನಾವಣಾ ಅಖಾಡ ರಂಗೇರಿದೆ. 3 ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ. ದೆಹಲಿ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಬಿಜೆಪಿ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದೀಗ ದೆಹಲಿ ಅಖಾಡಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬೆಂಕಿ ಉಗುಳಿದರು. ಯೋಗಿ ಗರ್ಜನೆ 1. ಯಮುನೆಯಲ್ಲಿ ಮಂತ್ರಿಗಳೊಂದಿಗೆ ಸ್ನಾನ ಮಾಡ್ತೀರಾ? मैं पूछना चाहता हूं दिल्ली में आम आदमी पार्टी के अध्यक्ष से अरविंद केजरीवाल जी से मैं पूछना चाहता हूं, क्या यमुना जी में वह भी अपने मंत्रियों के साथ जाकर के स्नान कर सकते हैं क्या? ಯೋಗಿ ಘರ್ಜನೆ 2. ಯಮುನಾ ನದಿಯನ್ನ ಚರಂಡಿಯ